ಕುಮಾರಣ್ಣವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ದಿಲ್ಲಿಗೆ ತೆರಳಿ ಅಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕಾರ್ಖಾನೆ ಸಚಿವರಾದ ನಂತರವಾಗಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ಬಹುಶಃ ಪಕ್ಷದ ಸಂಘಟನೆ ಬಲವರ್ಧನೆಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಆಗಲಿಲ್ಲ. ಎಲ್ಲೋ ಒಂದು ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆ ಕುಂಠಿತವಾಗಿದೆ ಅಂತೇಳಿ ನಮ್ಮೆಲ್ಲರ ಭಾವನೆ ಇತ್ತು. ಈ ನಮ್ಮ ಪಕ್ಷದ ಬಲವರ್ಧನೆಗೆ ಸಂಘಟನೆಗೆ ಒತ್ತು ಕೊಡಲು ಮತ್ತು ಸಾರಥ್ಯ ವಹಿಸಲು ಇವತ್ತು ನಮ್ಮ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೆ ಬಂದಿದ್ದಾರೆ. ಬಂಧುಗಳೇ, ಈ ಸನ್ನಿವೇಶದಲ್ಲಿ ಈ ಪಕ್ಷವನ್ನು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಬಲವರ್ಧನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಅವರು ನಮ್ಮ ಪಕ್ಷದ ವರಿಷ್ಠರು ಮತ್ತು ನಮ್ಮೆಲ್ಲರ ಚೇತನ ಮೂತಿನಾಗಿರ್ತಕ್ಕಂತಹ ದೇವೇಗೌಡಜಿಯವರ ಮಾರ್ಗದರ್ಶನದಲ್ಲಿ ಮತ್ತು ಕುಮಾರಣ್ಣನವರ ನೇತೃತ್ವದಲ್ಲಿ ಅವರೇ ಆದಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಜನತೆಯೊಂದಿಗೆ ಜನತಾ ದಳ ಅನ್ನತಕ್ಕ ಒಂದು ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಅಭಿಯಾನದ ಉದ್ದೇಶ ಇಷ್ಟೇ: ರಾಜ್ಯಾದ್ಯಂತ ಪ್ರವಾಸ ಮಾಡೋದು, ಪ್ರತಿ ಮತಕ್ಷೇತ್ರಗಳಲ್ಲಿ ತಾಲೂಕುಗಳಲ್ಲಿ ಪಕ್ಷದ ಸಂಘಟನೆ ಮಾಡಬಹುದು ಮತ್ತು ನಿಮ್ಮಂತಹ ಮುಖಂಡರನ್ನ ಕಾರ್ಯಕರ್ತರನ್ನೊಟ್ಟಿಗೆ ಸಂಪರ್ಕಿಸಿ ಪಕ್ಷವನ್ನು ಬಲವರ್ಧನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಒಂದು ರಾಜ್ಯ ಪ್ರವಾಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಪ್ರಥಮ ಹಂತವಾಗಿ ಸುಮಾರು 58 ದಿನಗಳ ಕಾಲ ಸುಮಾರು 88-90 ಮತಕ್ಷೇತ್ರಗಳಲ್ಲಿ ಚಾಲನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಕೂಡ ತಮಗೆಲ್ಲ ಗೊತ್ತಿದೆ, ಪಕ್ಷದ ಸಂವಿಧಾನದ ಪ್ರಕಾರವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಬಾರಿ ನಾವು ಚುನಾವಣೆಯನ್ನು ನಡೆಸಬೇಕು. ನಡೆಸಿ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳನ್ನ, ತಾಲೂಕು ಅಧ್ಯಕ್ಷರನ್ನ, ಜಿಲ್ಲಾಧ್ಯಕ್ಷರುಗಳನ್ನ, ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು. ಆ ಕಾರ್ಯಕ್ರಮ ಈಗ ನಡೀತಿದೆ. ಅದಕ್ಕೆ ಪೂರಕವಾಗಿ ಒಂದು ಮಿಸ್ಡ್ ಕಾಲ್ ಕೊಡ್ತಾ ರೀತಿಯಲ್ಲಿ ಒಂದು ಸತ್ಯ ನೋಂದಣಿ ಅಭಿಯಾನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಕೂಡ ಹೊರಟಿದ್ದಾರೆ. ಈಗಾಗಲೇ ಹೇಳಿದಾಗೆ ಕೂಡ ನಿನ್ನೆಯಿಂದ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ನಿನ್ನೆಯಿಂದ ಇಲ್ಲಿಗೆ 4 ತಾಲೂಕುಗಳಲ್ಲಿ ಅವರು ಈ ಪ್ರವಾಸವನ್ನು ಕೈಗೊಂಡು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತೇ ಇದೆ, ಪಾವಗಡ ತಾಲೂಕು ಅತಿಯಾಗಿ ಹಿಂದುಳಿದ ತಾಲೂಕು ಮತ್ತು ಒಂದು ಸಮಸ್ಯೆಯ ತವರಾಗಿತ್ತು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಬರಬೇಕು ಅಂತ ಹೇಳಿದ್ರೆ ಪಕ್ಷದ ವತಿಯಿಂದ ಇಲ್ಲಿಯ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ತಿಮ್ಮರಾಯಪ್ಪರನ್ನು ನಾವೆಲ್ಲರೂ ಕೂಡ ಸುದೃಢವಾಗಿ ಬೆಳೆಸಬೇಕಾಗಿದೆ. ಈ ದೃಷ್ಟಿನಲ್ಲಿ ತಾವು ದಯಮಾಡಿ ತಾವೆಲ್ಲರೂ ಕೂಡ ಪಕ್ಷದ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಎದುರಿಸಲು ಸಜ್ಜಾಗಬೇಕು. ಏನು ನಾವು ಬಿಜೆಪಿಯೊಂದಿಗೆ ನಾವು ಮೈತ್ರಿ ಮಾಡಿಕೊಂಡಿದ್ದೇವೆ, ಅದು ಆಯಾ ತಾಲೂಕಿನ ಜಿಲ್ಲೆಗಳಲ್ಲಿ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಏನು ಕಾರ್ಯಕ್ರಮಗಳಿದ್ದಾವೆ, ನಾವು ಇಷ್ಟರ ಮಟ್ಟಿಗೆ ಸಾಮರ್ಥ್ಯ ಹೊಂದಿ ಅದರ ಮೇಲೆ ಒಂದು ಹೋಗ್ತದೆ. ಈ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಕೂಡ ಬಹುಶಃ ಡಿಸೆಂಬರ್ ಜನವರಿಯಲ್ಲಿ ಮುಗಿದೋಗ್ತದೆ ಟರ್ಮು, ಅವು ಕೂಡ ಬರಬಹುದು. ಆದ್ದರಿಂದ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಈ ಏನು ಸದಸ್ಯತ್ವ ನೋಂದಣಿಗೆ ಸಂಬಂಧಪಟ್ಟಂತೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ತಯಾರಾಗಬೇಕು ಅಂತ ಹೇಳಿ ಏನು ಇವತ್ತು ಇಷ್ಟು ಜನಸಂಖ್ಯೆ ಇಷ್ಟೊಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ತಮಗೆ ಹೊಂದಿಸ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಜೈ ಕರ್ನಾಟಕ, ಜೈ ಹಿಂದ್, ಜೈ JDS.